ಸದಾ ತಪ್ಪಾದ ಕಾರಣಕ್ಕೆ ಸುದ್ದಿಯಲ್ಲಿರುವಂತಹ ಕರ್ನಾಟಕ ಲೋಕಸೇವಾ ಆಯೋಗ ಈಗ ಮತ್ತೆ ಸುದ್ದಿಯಾಗ್ತಾ ಇದೆ. ಕಾರಣ ಕೆಪಿಎಸ್ಸಿಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಮಧ್ಯೆ ಜಟಾಪಟಿ ನಡೀತಾ ಇದೆ. ಕೆಪಿಎಸ್ಸಿ ಅಧಿಕಾರಿಗಳ ನಡುವೆ ಜಟಾಪಟಿ ನಡೀತಾ ಇದೆ. ಅಂದರೆ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಮಧ್ಯೆ ಜಟಾಪಟಿ ಆಗ್ತಾ ಇದೆ. ಇದು ಒಂದು ಕಡೆ ರಾಜ್ಯಪಾಲರ ಅಂಗಳವನ್ನ ತಲುಪಿದ್ರೆ ಮತ್ತೊಂದೆಡೆ ಮುಖ್ಯಮಂತ್ರಿ ಬಳಿಗೂ ಕೂಡ ಈ ವಿಚಾರ ತಲುಪಿದೆ. ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅಂಧಾದರ್ಬಾರ್ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಕಾನೂನು ಬಾಹಿರವಾಗಿ ತಾನು ಸೂಚಿಸಿದವರನ್ನ, ತನಗೆ ಬೇಕಾದವರನ್ನ ಕಾನೂನು ಕೋಶಕ್ಕೆ ಮುಖ್ಯಸ್ಥರನ್ನಾಗಿ ನೇಮಿಸಿ ಅಂತ ಕಾರ್ಯದರ್ಶಿ ಮೇಲೆ ಒತ್ತಡ ಹಾಕ್ತಾ ಇದ್ದಾರಂತೆ. ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಕೆಪಿಎಸ್ಸಿಗೆ ಸಂಬಂಧಿಸಿದಂತೆ ಈಗ ಜಟಾಪಟಿ ನಡೀತಾ ಇರೋದು. ಒಂದೆಡೆ ಅಧ್ಯಕ್ಷರು, ಮತ್ತೊಂದೆಡೆ ಕಾರ್ಯದರ್ಶಿ. ಅಧ್ಯಕ್ಷರ ಪರವಾಗಿ 6 ಮಂದಿ ಸದಸ್ಯರು, ಕಾರ್ಯದರ್ಶಿ ಪರವಾಗಿ 4 ಮಂದಿ ಸದಸ್ಯರು. ಸೊ ಈ ರೀತಿ ಜಟಾಪಟಿ ನಡೀತಾ ಇದೆ. ಇದರ ನೇರ ಪರಿಣಾಮ ಕೆಪಿಎಸ್ಸಿ ಮೇಲೆ ತಟ್ಟುತ್ತಾ ಇದೆ. ಒಂದೆಡೆ ರಾಜ್ಯಪಾಲರಿಗೆ ಕಾರ್ಯದರ್ಶಿ ದೂರು ಕೊಟ್ಟಿದ್ದಾರೆ ಅಧ್ಯಕ್ಷರ ಕಾರ್ಯವೈಖರಿಯನ್ನ ಪ್ರಶ್ನಿಸಿ. ಮತ್ತವರು HLC ನೇಮಕ ವಿಚಾರಕ್ಕೆ ಸಂಬಂಧಿಸಿದಂತೆ ಒತ್ತಡ ಹಾಕ್ತಿದ್ದಾರೆ. ತಾನು ಸೂಚಿಸಿದವರನ್ನ, ತನಗೆ ಬೇಕಾದವರನ್ನ ಆಯ್ಕೆ ಮಾಡಬೇಕು ಅನ್ನೋದು ಅವರ ಬೇಡಿಕೆ ಅನ್ನೋದು ರಾಜ್ಯಪಾಲರಿಗೆ ಕೊಡಲಾಗಿರುವಂಥ ದೂರಿನ ಸಾರಾಂಶ. ಈ ಕಡೆ ಶಿವಶಂಕರಪ್ಪ ಸಾಹುಕಾರ್ ಅಂದರೆ ಅಧ್ಯಕ್ಷರು ಕಾರ್ಯದರ್ಶಿ ವಿರುದ್ಧ CMಗೆ ದೂರು ಕೊಟ್ಟಿದ್ದಾರೆ. ಅವರನ್ನ ವರ್ಗಾವಣೆ ಮಾಡಬೇಕು ಅನ್ನುವಂಥ ಪ್ರಯತ್ನಗಳೆಲ್ಲ ನಡೀತಾ ಇದೆ ಅನ್ನೋ ಮಾಹಿತಿಯೂ ಕೂಡ ಇದೆ. ಈ ಮಧ್ಯೆ ಮೊನ್ನೆ ಬುಧವಾರ ಸಭೆಯಾಗಿದೆ. ಅಧ್ಯಕ್ಷರು ಮತ್ತು 6 ಮಂದಿ ಸದಸ್ಯರ ಅನುಪಸ್ಥಿತಿಯಲ್ಲಿ ಬುಧವಾರ ಸಭೆಯಾಗಿದೆ. ಸಭೆಯಲ್ಲಿ ಪ್ರಮುಖ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಇದೀಗ ಶಿವಶಂಕರಪ್ಪ ಸಾಹುಕಾರ್ ಬಣ ಅಥವಾ ಟೀಮ್ ಅನ್ನ ಕೆರಳಿಸಿದ ರೀತಿಯಲ್ಲಿ ಕಾಣ್ತಾ ಇದೆ. ನಾವು ಸಭೆಗೆ ಬಾರದೆ ಸಭೆ ನಡೆಸಿದ್ದೇ ತಪ್ಪು, ಸಭೆ ಹೇಗೆ ನಡೆಸಿದ್ರು ಕಾರ್ಯದರ್ಶಿ ಅನ್ನೋ ಪ್ರಶ್ನೆಯನ್ನೆಲ್ಲ ಅವರು ಕೇಳ್ತಾ ಇದ್ದಾರೆ. ಒಟ್ಟಲ್ಲಿ ನೇರ ಪರಿಣಾಮ ತಟ್ಟುತ್ತಾ ಇರೋದು ಕೆಪಿಎಸ್ಸಿ ಮೇಲೆ ಅಥವಾ ನೇಮಕಾತಿ ಪ್ರಕ್ರಿಯೆಯ ಮೇಲೆ ಇದರ ನೇರ ಪರಿಣಾಮ ತಟ್ಟುತ್ತಾ ಇದೆ. ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ನಡುವೆ ನಡೀತಾ ಇರುವಂಥ ಜಟಾಪಟಿ ಒಂದೆಡೆ ರಾಜ್ಯಪಾಲರ ಅಂಗಳ, ಮತ್ತೊಂದೆಡೆ CM ಗಮನಕ್ಕೂ ಕೂಡ ಬಂದಿದೆ ಈ ವಿಚಾರ. ಇಬ್ಬರನ್ನ ಕೂಡ ನೀವು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ. ಇದಕ್ಕೆ ಕಾರಣ ಆಗಿರೋದು ಯಾವುದು ಅಂತಂದ್ರೆ ಕಾನೂನು ಕೋಶದ ಮುಖ್ಯಸ್ಥರ ಆಯ್ಕೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಜಟಾಪಟಿ ಆರಂಭ ಆಗಿರೋದು. ಡಿಸೆಂಬರ್ ತಿಂಗಳಲ್ಲಿ ಶುರುವಾಗಿದೆ. ಇದು ಇನ್ನೂ ಕೂಡ ನಡೀತಾನೆ ಇದೆ. ನಾನು ಹೇಳಿದವರು ಆಯ್ಕೆಯಾಗಬೇಕು ಕಾನೂನು ಕೋಶದ ಮುಖ್ಯಸ್ಥರಾಗಿ ಅನ್ನೋದು ಅಧ್ಯಕ್ಷರು ಪಟ್ಟು ಹಿಡಿತಾ ಇರೋದು. ಆದರೆ ಅದು ಆಗಲ್ಲ, ಪ್ರೊಸೀಜರ್ ಇದೆ, ಪ್ರೊಸೀಜರ್ ಪ್ರಕಾರ ಮಾಡಬೇಕು ಅಂತ ಕಾರ್ಯದರ್ಶಿ ಹೇಳ್ತಾ ಇದ್ದಾರೆ. ಇದೀಗ ಜಟಾಪಟಿ ಕಾರಣ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಇಬ್ಬರು ಅತಿಥಿಗಳಿದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ. ಮೊದಲನೇದಾಗಿ ಚಂದ್ರಕಾಂತ್ ಶಿವಕೇರಿ ಅವರು, ಮಾಜಿ ಸದಸ್ಯರು ಕೆಪಿಎಸ್ಸಿ. ಶಿವಕೇರಿ ಅವರ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಂದೆಡೆ ಭವ್ಯ ನರಸಿಂಹಮೂರ್ತಿ ಅವರಿದ್ದಾರೆ, ಕರ್ನಾಟಕ ಸ್ಪರ್ಧಾತ್ಮಕ ಪರೀಕ್ಷಾ ಅಭ್ಯರ್ಥಿಗಳ ಒಕ್ಕೂಟದ ಅಧ್ಯಕ್ಷರು. ನಮಸ್ತೆ ಭವ್ಯ ಅವರೇ. ನಾನು ನಿಮ್ಮಿಂದಲೇ ಶುರು ಮಾಡ್ತೀನಿ ಸರ್. ಬಹುಶಃ ಸಮಸ್ಯೆ ಆಗೋದು ಒಂದು, ಸಮಸ್ಯೆ ಸೃಷ್ಟಿಸೋದೊಂದು. ಇದು ಆಗಿರೋದ ಸೃಷ್ಟಿ ಮಾಡಿರೋದ ಅಂತ? ಆ್ಯಕ್ಚುಲಿ ಈ ಎಲ್ಲ ಐತಿಹಾಸಿಕ ಈ ಪೇಪರ್ ಅಥವಾ ಈ ಎಲ್ಲ ಮಾಧ್ಯಮಗಳ ಸುದ್ದಿ ಕೇಳಿದಾಗ ನಮಗೆ ಖೇದ ಅನ್ನಿಸ್ತದೆ. ಯಾಕಂದರೆ ನಾನು ಸುಮಾರು 6 ವರ್ಷ ಅದೇ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಬಂದೇನೆ. ಯಾವತ್ತೂ KPSC ಇತಿಹಾಸದಲ್ಲಿ ಇಂಥ ಒಂದು ವ್ಯವಸ್ಥೆ ನಾವು ಕಂಡಿಲ್ಲ. ಅದರ ಒಂದು ಸಂಸ್ಥೆಯ ಮುಖ್ಯಸ್ಥರು ಆದವರು, ಅವರು ಚೇರ್ಮನ್ ಆಗಿರ್ಬೋದು, ಅವರು ಇಡೀ KPSCಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗಗಳನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಮುಖ ಜವಾಬ್ದಾರಿ ಆ ಅಧ್ಯಕ್ಷರ ಮ್ಯಾಗಿರ್ತದೆ. ಈ ಥರ ಸಮಾಜ ಅಥವಾ ದೇಶ ಅಥವಾ ವ್ಯವಸ್ಥೆ ಈ ಸಂಸ್ಥೆ ಮೇಲೆ ತುಂಬ ನಿರೀಕ್ಷೆಯನ್ನು ಇಟ್ಕೊಂಡು ಕೂತಿದೆ. ಯಾಕಂದರೆ ಈ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ 3 ಅಂಗಗಳನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿ ಇವತ್ತು ಕರ್ನಾಟಕ ಲೋಕಸೇವಾ ಆಯೋಗ ಆಗಿರ್ಬೋದು ಅಥವಾ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆಗಿರ್ಬೋದು, ಬರೀ ನೇಮಕಾತಿ ಸಲುವಾಗೇ ಇರತಕ್ಕಂಥ ಒಂದು ಸಂಸ್ಥೆ. ಯಾಕಂದರೆ ಈ ನೇಮಕಾತಿ ಮಾಡ್ತಕ್ಕಂಥ ಸಂಸ್ಥೆಗೆ ಸರ್ಕಾರದ ಹಸ್ತಕ್ಷೇಪ ಇರಬಾರ್ದು ಅಂತ ಹೇಳ್ಕೊಂಡು
ಸಂವಿಧಾನದಲ್ಲಿ ಇಂಡಿಪೆಂಡೆಂಟ್ ರೆಗ್ಯುಲೇಟರಿ ಕಮಿಷನ್ಸ್ಗಳನ್ನು ಮಾಡಿದ್ದಾರೆ. ಸುಮಾರು ರೆಗ್ಯುಲೇಟರಿ ಕಮಿಷನ್ಗಳಿವೆ. ಅದರಲ್ಲಿ ಇದೊಂದು KPSC, UPSC, ಅದರ್ ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್. ಇಲ್ಲಿ ಅಧ್ಯಕ್ಷರು ಮತ್ತು ಸದಸ್ಯರು ಇರ್ತಾರೆ. ಇವರು ಮಾಡಬೇಕಾಗದ್ದೇನೆಂದರೆ ಸರಿಯಾದ ಟೈಮಿಗೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಹುದ್ದೆಗಳನ್ನು ಕಾನೂನು ರೀತಿಯಲ್ಲಿ ನೋಟಿಫಿಕೇಷನ್ ಮಾಡಬೇಕು. ಅದನ್ನು ಸರಿಯಾದ ಸಮಯದಲ್ಲಿ ಟೈಮ್ ಲಿಮಿಟ್ನಲ್ಲಿ ನೇಮಕಾತಿಗಳನ್ನು ಹೊರಗೆ ಡೆಡ್ಲೈನ್ ಒಳಗೆ ಆಗಬೇಕು, ಅಡ್ಮಿನಿಸ್ಟ್ರೇಷನ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಹೀಗಾಗಿ ಇಂಥ ಅನೇಕ ವಿಚಾರಗಳನ್ನು ಇಟ್ಟುಕೊಂಡು ಸಂಸ್ಥೆಯ ಮುಖ್ಯಸ್ಥರಾಗಿರ್ಬೋದು, ಅಲ್ಲಿರ್ತಕ್ಕಂಥ ಸದಸ್ಯರಾಗಿರ್ಬೋದು ಅಥವಾ ಸಿಬ್ಬಂದಿ ವರ್ಗದವರು ಏನಿದ್ರೆ ಇಂಟ್ರೆಸ್ಟ್ ಆಫ್ ದಿ ಸ್ಟೂಡೆಂಟ್ ಅಂದರೆ ನ್ಯಾಯವಾಗಿ ಇರ್ತಕ್ಕಂಥ ರೀತಿಯಲ್ಲಿ ನಡೆದುಕೊಂಡು ಹೋಗಬೇಕಾಗಿತ್ತು. ಇದು ದುರದೃಷ್ಟಕರವಾದ ಸಂಗತಿ. ಮತ್ತು ಈ ಲೆವೆಲ್ದಲ್ಲಿ ಆ ಸಂಸ್ಥೆಯನ್ನು ಬಿಟ್ಕೊಡ್ಬೇಕಾಗಿದ್ದಿಲ್ಲ ಅಧ್ಯಕ್ಷರು. ಅದಕ್ಕೆ ನಾ ಈ ಮಾಧ್ಯಮ ಮುಖಾಂತರ ಅಧ್ಯಕ್ಷರಿಗೆ ಒಂದು ಮನವಿ ಮಾಡ್ಕೋತೀನಿ. ಇನ್ನು ಮುಂದಾದರೂ ಎಲ್ಲರನ್ನೂ ಒಟ್ಟಾಗಿ ತಗೊಂಡು ಈ KPSC ಅಂತಕ್ಕಂಥ ಒಂದು ಗೌರವಾನ್ವಿತ ಸಂಸ್ಥೆಯನ್ನು ಸಮಾಜದ ಜನ ಈ ಕಡೆ ಬರುವಂಥ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಾನು KPSC ಮೆಂಬರ್ ಅಥವಾ ಈ ನಾಗರಿಕನಾಗಿ ನಾನು ಅವರಲ್ಲಿ ಮನವಿ ಮಾಡ್ಕೊಂಡು ಭವ್ಯ ಅವರೇ, ನಾನು ಅವ್ರಿಗೆ ಕೇಳಿದ ಪ್ರಶ್ನೆ ನಿಮಗೆ ಮೂವ್ ಮಾಡ್ತೀನಿ. ಸಮಸ್ಯೆ ಆಗತ್ತೆ ಎಷ್ಟೋ ಸಂದರ್ಭದಲ್ಲಿ, ಸಮಸ್ಯೆ ಸೃಷ್ಟಿ ಮಾಡಲಾಗತ್ತೆ ಇನ್ನೂ ಹಲವು ಸಂದರ್ಭದಲ್ಲಿ. ಇದು ನನಗೆ ಯಾಕೋ ಸೃಷ್ಟಿ ಮಾಡಿರುವಂಥ ಸಮಸ್ಯೆ ರೀತಿಯಲ್ಲಿ ಕಾಣ್ತಾ ಇದೆ. ಯಾರದೋ ಹಠಕ್ಕೆ, ಯಾರದೋ ಮೊಂಡುತನಕ್ಕೆ ಈ ಸಮಸ್ಯೆ ಸೃಷ್ಟಿಯಾದಂಗೆ ಕಾಣಿಸ್ತಿದೆ. ಮೊಂಡುತನ, ಹಠ ಜೊತೆಗೆ ಮತ್ತೊಂದು ಪದ ಸ್ವಾರ್ಥಕ್ಕೆ. ಇಲ್ಲಿ ಏನಾಗಿದೆ ಅಂದರೆ ಅದೇನೋ 17 ಲಕ್ಷನೋ 18 ಲಕ್ಷನೋ ಗೊತ್ತಿಲ್ಲ ಸರ್, ಅದು ಯಾವುದೋ ಒಂದು ಬಿಲ್ ಹೇಳಿದ್ದಾರೆ ಸೆಕ್ರೆಟರಿಗೆ ಸೈನ್ ಮಾಡೋಕ್ಕೆ ಅಂತ. ಅದು ಅಧ್ಯಕ್ಷರ ಪರ್ಸನಲ್ ಬಿಲ್ ಅಂತೆ. ಅದಕ್ಕೆ ಲೀಗಲ್ ಹೆಡ್ ಬಂದು ಒಪ್ಪಿಲ್ಲ, ಇದು ಆಯೋಗದ ಮೇಲೆ ಹಾಕೋಕ್ಕಾಗಲ್ಲ ಅಂತ. ಅದು ಎಕ್ಸಾಕ್ಟ್ ಎಷ್ಟು ಲಕ್ಷ ಅಂತ ನಂಗೆ ಗೊತ್ತಿಲ್ಲ. ಆ ಲೀಗಲ್ ಹೆಡ್ ಈ ಹಿಂದಿನವರು ಒಪ್ಪಿಲ್ಲ ಅಂತ ಅವರಿಗೆ ಫೋರ್ಸ್ ಮಾಡಿ ರಿಸೈನ್ ಮಾಡಿಸಿದ್ದಾರೆ. ಸೆಕ್ರೆಟರಿ ಒಪ್ಪಿಲ್ಲ ಅದಕ್ಕೆ ಸೈನ್ ಹಾಕೋದಕ್ಕೆ. ಮತ್ತು ಇವರ ಪರ ಇರುವಂತಹ ಒಂದು ಲೀಗಲ್ ಹೆಡ್ನ ಅಪಾಯಿಂಟ್ ಮಾಡಿ ಅಂತ ಹೇಳಿದ್ದಾರೆ. ಸೆಕ್ರೆಟರಿ ಅದಕ್ಕೆ ರೂಲ್ಸ್ ಪ್ರಕಾರ ಹಂಗೆ ನೀವು ಹೇಳಿದವ್ರನ್ನ ಅಪಾಯಿಂಟ್ ಮಾಡೋಕ್ಕಾಗೋದಿಲ್ಲ, ನಮಗೆ ನಮ್ಮದೇ ರೂಲ್ಸ್ ಇರುತ್ತೆ ಅಂತ ನೋಟಿಫೈ ಮಾಡಿದ್ದಾರೆ. ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು, ಅದಕ್ಕೆ ಓಪನ್ ಆಗಿ ಕ್ವಾಲಿಫೈ ಯಾರು ಟಾಪ್ ಮೋಸ್ಟ್ ಕ್ವಾಲಿಫಿಕೇಷನ್ ಇರುತ್ತೆ ಅವ್ರನ್ನ ತಗೋತಾರೆ. ಸೊ ಆ ಕೋಪಕ್ಕೆ ಇವರು ಸಾವಿರಾರು ಸ್ಟೂಡೆಂಟ್ಸ್ಗಳ ಏನು ರಿಸಲ್ಟ್ ಲಿಸ್ಟ್ ಇಟ್ಕೊಂಡು ತಿಂಗಳಾನ್ಗಟ್ಲೆ ನಾವು ಸೈನ್ ಮಾಡೋದಿಲ್ಲ ಅಂತಿದ್ರು. ಸ್ಟೂಡೆಂಟ್ಸ್ ಪರ ನಿಂತಿರೋ ಈ 4 ಮೆಂಬರ್ಸ್ ಏನಿದ್ದಾರೆ ಅವರು ಮತ್ತು ಕಾರ್ಯದರ್ಶಿಗಳು ಮೀಟಿಂಗ್ ಮಾಡಿದ್ದಾರೆ. ಇನ್ನು ಮಿಕ್ಕವರು ನಾವು ಮೀಟಿಂಗೇ ಅಟೆಂಡ್ ಮಾಡಲ್ಲ ಅಂದಿದ್ದಾರೆ. ನೀವು ಮತ್ತೊಂದು ಪ್ರಶ್ನೆ ಏನು ಮೀಡಿಯಾದವ್ರು ಕೇಳಬೇಕಂದ್ರೆ, ಸರ್ಕಾರಿ ಗಾಡಿಗಳಲ್ಲಿ ಓಡಾಡಿಕೊಂಡು ಸರ್ಕಾರಿ ಸೌಲಭ್ಯ ಎಲ್ಲ ತಗೋತಾ ಇದ್ದಾರೆ ಮೆಂಬರ್ಸ್, ಚೇರ್ಪರ್ಸನ್ನು. ನಿಮ್ಮ ಕೆಲಸ ಮೀಟಿಂಗ್ ಮಾಡೋದು, ನಿಮ್ಮ ಕೆಲಸ ಸ್ಟೂಡೆಂಟ್ಸ್ ಪರವಾಗಿ ಕೆಲಸ ಮಾಡೋದು. ಮೀಟಿಂಗ್ ಹೋಗ್ತಿಲ್ಲ ಅಂದ್ರೆ ಏನರ್ಥ? ಹೌ ಕ್ಯಾನ್ ಯು ನಾಟ್ ಅಟೆಂಡ್ ಮೀಟಿಂಗ್? ರೀಸನ್ ಏನು ನೀವು ಮೀಟಿಂಗ್ ಅಟೆಂಡ್ ಮಾಡದೇ ಇರೋದು? ಅಂದ್ರೆ ಇವ್ರ ಪರ ಇರೋ ಲೀಗಲ್ ಹೆಡ್ನ ಅಪಾಯಿಂಟ್ ಮಾಡ್ಬೇಕಂತ, ಇಲ್ದಿರೆ ಮೀಟಿಂಗ್ ಅಟೆಂಡ್ ಮಾಡಲ್ವಂತೆ. ಇದು ಸಂವಿಧಾನಿಕ ಪೊಸಿಷನ್ ಅಲ್ಲಿ ಇದ್ದಾರೆ ಸರ್ ಅವರೆಲ್ಲ. ಜವಾಬ್ದಾರಿಯಿಂದ ಅವ್ರು ಕೆಲಸ ಮಾಡಿದ್ರೆ ಲಕ್ಷಾಂತರ ಕರ್ನಾಟಕದ ಯುವ ಜನತೆಯ ಭವಿಷ್ಯದ ಪ್ರಶ್ನೆ ಇದು. ಭವ್ಯ ಅವರೇ, ನೀವು ಸೀರಿಯಸ್ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀರಿ, ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ನೀವು ಒಂದು ಬಿಲ್ ವಿಚಾರಕ್ಕೆ ಸಂಬಂಧಿಸಿದಂತೆ HLC ಅದಕ್ಕೆ ಅನುಮೋದನೆಯನ್ನ ಕೊಡ್ಲಿಲ್ಲ. ಇವರಿಗೆ ಬೇಕಾದವರು ಬೇಕು ಅನ್ನೋ ಕಾರಣಕ್ಕಾಗಿ ಇದೆಲ್ಲವೂ ಸೃಷ್ಟಿಯಾಗಿರೋದು ಅಂತ ಹೇಳ್ತಾ ಇರೋದು. ಅಂದ್ರೆ ತನ್ನ ವೈಯಕ್ತಿಕ ಹಿತಾಸಕ್ತಿಗೆ ಸಂಸ್ಥೆಯನ್ನು ಬಲಿ ಕೊಡ್ತಾ ಇದ್ದಾರೆ ಅಧ್ಯಕ್ಷರು. ನಾನು ಹೇಳಿದ್ದು ವೈಯಕ್ತಿಕ ಹಿತಾಸಕ್ತಿಯಿಂದ ಮಾಡ್ತಾ ಇದ್ದಾರೆ. ಬಟ್ ಸರ್, ಅದೆಲ್ಲ ನೀವು ಕೋರ್ಟ್ಗಾದ್ರೂ ಹೋಗಿ ಏನ್ ಮಾಡ್ತೀರಾ ಅದು ಬೇರೆ ಪ್ರಶ್ನೆ. ಇಲ್ಲಿ ಸ್ಟೂಡೆಂಟ್ಸ್ ಪರ ನಿಂತ್ಕೊಂಡು ಈಗ ತಿಂಗಳಾನ್ಗಟ್ಲೆ, ಈಗ ನೀವು ಒಂದು ಎಕ್ಸಾಮ್ ಬರೆದು ಕಷ್ಟಪಟ್ಟು ಮನೆಯವ್ರ ಮೇಲೆ ಡಿಪೆಂಡ್ ಆಗಿ ವರ್ಷಾನ್ಗಟ್ಲೆ ಓದಿ ಎಕ್ಸಾಮ್ ಬರೆದು ಪಾಸ್ ಆಗಿದ್ದೀರಾ, ಅವರ ರಿಸಲ್ಟ್ ಬಿಡ್ದಿರಾ ತಿಂಗಳಾನ್ಗಟ್ಲೆ ಬಿಟ್ರೆ ಸರ್, ಅಷ್ಟು ತಿಂಗಳ ಸಂಬಳ ಹೋಯ್ತು, ಅಷ್ಟು ತಿಂಗಳ ಸರ್ವಿಸ್ ಹೋಯ್ತು ಸ್ಟೂಡೆಂಟ್ಸ್ಗೆ. ಈ ರೀತಿ ಫಸ್ಟ್ ಟೈಮ್ ಅಲ್ಲ ಸರ್ ಅವ್ರು ಮಾಡಿರೋದು. ಈ ಹಿಂದೆ ಕೂಡ ಮಾಡಿದ್ರು. 1200 ಜನ ಸ್ಟೂಡೆಂಟ್ಸ್ನ ಲಿಸ್ಟ್ಗಳನ್ನ ಇಟ್ಕೊಂಡಿದ್ರು. ನಾವು ಬೇಡ್ಕೊಂಡು CM ಹತ್ರ ಫೋನ್ ಮಾಡಿಸಿ ರಿಲೀಸ್ ಮಾಡಿಸಿದ್ದಾಯ್ತು. ಅವಾಗ ಒಂಥರ ಹಠ, ಇವಾಗ ಇನ್ನೊಂಥರ ಹಠ ಮಾಡಿರಲಿಲ್ಲ. ಥ್ಯಾಂಕ್ಸ್ಫುಲಿ 4 ಜನ ಏನು ಸದಸ್ಯರಿದ್ದಾರೆ, ರೊನಾಲ್ಡೋ ಸರ್, ಗಿರೀಶ್ ಸರ್, ಪ್ರಭುದೇವ ಸರ್ ಮತ್ತು ಶಾಂತ ಮೇಡಮ್ ಅಂತ, ಅವ್ರು 4 ಜನ ಬೇಸತ್ ಹೋಗಿದ್ದಾರೆ ಈ ಆಯೋಗದಿಂದ. ಆವಾಗ ಅವ್ರು ಏನು ಮಾಡಿದ್ದಾರೆ, ಮೀಟಿಂಗ್ ನಾವು ಅಟೆಂಡ್ ಮಾಡ್ತೀವಿ ಅಂತ ಬಂದು ಅಟೆಂಡ್ ಮಾಡಿದ್ದಾರೆ. ಅಟೆಂಡ್ ಮಾಡಿದವರಲ್ಲಿ ಮೆಜಾರಿಟಿ 4 ಜನನೂ ಸೈನ್ ಮಾಡಿದ್ದಾರೆ. ಅದರಿಂದ ರಿಸಲ್ಟ್ನ ರಿಲೀಸ್ ಮಾಡಿದ್ದಾರೆ. ಸೊ ನನ್ನ ಪ್ರಕಾರ ಅವ್ರು ಮಾಡಿರೋದು ಒಂದು, ಲತಾ ಮೇಡಮ್ ಕೂಡ ಒಂದು ಬೋಲ್ಡ್ ಸ್ಟೆಪ್ ತಗೊಂಡಿದ್ದಾರೆ. ಅದಕ್ಕೆ ಅವ್ರ ವಿರುದ್ಧ ಹೋಗ್ಬಿಟ್ಟು ಅವರನ್ನು ಟ್ರಾನ್ಸ್ಫರ್ ಮಾಡಿ. ನನ್ನ ಅನುಪಸ್ಥಿತಿಯಲ್ಲಿ ಸಭೆ ಹೇಗಾಯ್ತು ಅನ್ನೋದು ಅವ್ರ ಪ್ರಶ್ನೆ. ಬಂದಿಲ್ಲ ಅಂದ್ರೆ KPSC ಮುಚ್ಕೊಂಡು ಹೋಗ್ಬೇಕಾ ಸರ್? ಮೀಟಿಂಗ್ ಮಾಡಿದಿರಾ? ನೀವು ಬರ್ಬೇಕಲ್ವಾ? ಅದ್ ನಿಮ್ ಜವಾಬ್ದಾರಿ ಅಲ್ವಾ? ಅಂದ್ರೆ ನೀವೊಂದು ಲೀಡರ್ ಆಗಿ ಒಂದು ಚೇರ್ಪರ್ಸನ್ ಅಂತ ನಿಮ್ಮನ್ನ ಕೂರಿಸಿದ್ದಾರೆ ಅಂದ್ರೆ ಅಂತಹ ಗೌರವಾನ್ವಿತ ಪೊಸಿಷನ್ ಅಲ್ಲಿ ಅರ್ಥ ಯು ಹ್ಯಾವ್ ಟು ಕಮ್ಯಾಂಡ್ ರೆಸ್ಪೆಕ್ಟ್. ಯು ಹ್ಯಾವ್ ಟು ಮೇಕ್ ಶೋರ್ ಪ್ರತಿ ಒಂದು ಮೆಂಬರುನು ಒಂದೇ ವಾಯ್ಸಲ್ಲಿ ಮಾತಾಡ್ತಾರೆ ಅಂತ.
ಯಾವತ್ತು ನೀವು ಸ್ಟೂಡೆಂಟ್ಸ್ ಪರ, ನ್ಯಾಯದ ಪರ, ಆಯೋಗಕ್ಕೆ ಒಂದು ಒಳ್ಳೆ ಹೆಸರು ತರಕ್ಕೆ ಅಂತ ನಿಂತ್ಕೋತೀರಾ, ಪ್ರತಿಯೊಂದು ಮೆಂಬರ್ಸು ನಿಮ್ಮ ಮಾತು ಕೇಳ್ತಾರೆ. ನೀವು ಅದು ಮಾಡಿಲ್ಲ ಅಂದರೆ ಅದು ನಿಮ್ಮ ಫೇಲ್ಯೂರ್. ಇವತ್ತು ಆಯೋಗ ಸ್ಪ್ಲಿಟ್ ಆಗಿದೆ ಅಂದರೆ ಅದು ಇಟ್ಸ್ ಅ ಟೋಟಲ್ ಫೇಲ್ಯೂರ್ ಆಫ್ ದ ಚೇರ್ಪರ್ಸನ್. ಶಿವಗಿರಿ ಅವರೇ, ಬಹುಶಃ ಇಲ್ಲಿ ಭವ್ಯ ಅವರು ಒಂದು ಆರೋಪ ಮಾಡಿದರು, ಅವರ ವೈಯಕ್ತಿಕ ಸ್ವಾರ್ಥ ಕಾರಣಕ್ಕಾಗಿ ಈ ರೀತಿಯೆಲ್ಲ ಆಗ್ತಾ ಇರೋದು ಅಂತ. ನನ್ನ ವೈಯಕ್ತಿಕ ಸ್ವಾರ್ಥ ಅಥವಾ ನನ್ನ ವೈಯಕ್ತಿಕ ಸಮಸ್ಯೆ ಏನೇ ಇರಬಹುದು, ನನ್ನ ಬಿಲ್ಲೋ ಇನ್ನೊಂದು ಮತ್ತೊಂದು, ಬಟ್ ಅಲ್ಲಿ ಅಲ್ಟಿಮೇಟ್ ಅಲ್ಲಿ ಸಫರ್ ಆಗ್ತಾ ಇರೋರು ಅಲ್ಲಿ ಸ್ಟೂಡೆಂಟ್ಸು. ಜಗತ್ತಿಗೆ ಸರ್ಕಾರ ಸಫರ್ ಆಗ್ತಿದೆ ಅಂತ ನಾನು ಹೇಳೋದು. ಯಾಕಂತಂದ್ರೆ ಅಡ್ಮಿನಿಸ್ಟ್ರೇಷನ್ ಮೇಲೆ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರುತ್ತೆ ಕಾಲ ಕಾಲಕ್ಕೆ ನೇಮಕಾತಿಗಳು ಆಗದೇ ಇದ್ರೆ. ಸೊ ಯಾಕೆ ನನ್ನ ವೈಯಕ್ತಿಕ ಸ್ವಾರ್ಥ ದೊಡ್ಡದಾಗುತ್ತೆ ಇಲ್ಲಿ ಸಂಸ್ಥೆಯ ಉದ್ದೇಶಕ್ಕಿಂತ, ಸರ್ಕಾರದ ಉದ್ದೇಶಕ್ಕಿಂತ? ಸೊ ಹೀಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕಡೆ ಹೇಳ್ತಾರೆ, ನನ್ನ ವೈಯಕ್ತಿಕ ಹಿತಾಸಕ್ತಿಗೂ ಹಿಂದುಳಿದ ದೇಶದ ಹಿತಾಸಕ್ತಿಗೂ ಘರ್ಷಣೆ ಉಂಟಾದರೆ ನಾನು ದೇಶದ ಹಿತಾಸಕ್ತಿ ಎತ್ತಿಡಿತೀನಿ ಅಂತ ಹೇಳಿದರು. ಅದೇ ಥರ ದೇಶದ ಹಿತಾಸಕ್ತಿಗೂ ಹಿಂದುಳಿದವ್ರ ಹಿತಾಸಕ್ತಿಗೂ ಘರ್ಷಣೆ ಉಂಟಾಯ್ತಂದ್ರೆ ಹಿಂದುಳಿದವ್ರ ಹಿತಾಸಕ್ತಿಯನ್ನು ಎತ್ತಿಡಿತೀನಿ ಅಂತ ಹೇಳಿದರು. ಉದ್ದೇಶ ಏನಿತ್ತು ಅಂದರೆ ಈ ದೇಶ ಡೆವಲಪ್ ಆಗಬೇಕು ಆಯ್ತಂದರೆ ಈ ಡೌನ್ ಟಾರ್ಡನ್ಸ್ ಅಥವಾ ಕೆಳಮಟ್ಟದವ್ರು ಮ್ಯಾಲೆ ಬರಬೇಕು, ಅಂದಾಗ ದೇಶ ಉದ್ಧಾರ ಆಗ್ತದೆ ಅಂತಕ್ಕಂಥದ್ದು ಸಂವಿಧಾನಕೃತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟೇಟ್ಮೆಂಟು. ಅದೇ ಥರ KPSC ಇರುವುದು ವಿದ್ಯಾರ್ಥಿಗಳ ಸಲುವಾಗಿ. ವಿದ್ಯಾರ್ಥಿಗಳಂತಂದ್ರೆ ಆಸ್ಪರೆಂಟ್ಸ್ ನೇಮಕಾತಿ ಯಾಕೆ ಬೇಕಂದ್ರೆ ಸರ್ಕಾರ ನಡಿಬೇಕು. ಸರ್ಕಾರದಲ್ಲಿ ಉದ್ಯೋಗಗಳಿಲ್ಲಂದ್ರೆ ಸರ್ಕಾರದ ಆಡಳಿತ ಕುಂಠಿತ ಆಗ್ತದೆ ತಾವು ಹೇಳ್ದಂಗೆ. ಸೊ ಹಿಂಗೆ ತ್ವರಿತವಾಗಿ ನೇಮಕಾತಿ ಮಾಡಿ ಸರ್ಕಾರ ಮಷಿನರಿ ನಡಿಬೇಕಾಗ್ತದೆ. ವೈಯಕ್ತಿಕ ಹಿತಾಸಕ್ತಿ ಏನೇ ಇರ್ಬೋದು, ನಂದು ಯಾವುದೋ ಒಂದು ಖಾಸಗಿ ಕೇಸ್ ನಾನು ಕೋರ್ಟ್ನಾಗ ಹಾಕಿನಂತ ಅದು ಅಧಿಕಾರಿಗಳು ಅಥವಾ ಆಫೀಸ್ನಿಂದ ಬರೆಸ್ರಿ ಅಂತ ಹೇಳೋದು ತಪ್ಪಾಗುತ್ತೆ. ಅದು ಒಂದು ವೇಳೆ ಹಾಗೇನಾದರೂ ಆಗಿದ್ದರೆ ಒಂದು ವೇಳೆ ಆಗಿದ್ರೆ ಅದು ಆಗಬಾರ್ದಂತ ತಿಳ್ಕೊಂಡೆ ನಮ್ಮ KPSC ಎಲ್ಲ ಪ್ರಕರಣಗಳು ಇತ್ಯರ್ಥ ಆಗ್ಬೇಕಾದ್ರೆ ನಮ್ಮಲ್ಲಿ ಒಂದು ಲೀಗಲ್ ಸೆಲ್ ಇದೆ. ಲೀಗಲ್ ಸೆಲ್ ಅಂದರೆ ಕಾನೂನು ಕೋಶ ಅಂತ ಇದೆ. ಆ ಕಾನೂನು ಕೋಶಕ್ಕೆ ಪರ್ಮಿನೆಂಟ್ ಆಗಿರ್ತಕ್ಕಂಥ ಲೀಗಲ್ ಹೆಡ್ ಇಲ್ಲ. ಸೊ ನಾವು 2 ವರ್ಷಕ್ಕೆ ಒಂದು ಸಲ ಏನಪ್ಪ ಅಂದ್ರೆ ನೇಮಕಾತಿ ಮಾಡ್ತೀವಿ. 2 ವರ್ಷ ಅಗ್ರಿಮೆಂಟ್ ಮಾಡಿಕೊಂಡು 2 ವರ್ಷ ಅವರಿಗೆ ನೇಮಕಾತಿ ಮಾಡಿ ಅವ್ರ ಕಾಂಟ್ರಾಕ್ಟ್ ಬೇಸಿಸ್ ಮ್ಯಾಗೆ ಸಮ್ ಸ್ಯಾಲ್ರಿ ಮತ್ತು ಕಾರ್ ಬಾಡಿಗೆಗೆ ಅವರಿಗೆ ದುಡ್ಡು ಕೊಡ್ತಾರೆ. ಅದು ಸ್ವಲ್ಪ ಒಂದು ನನಗೆ ಇಲ್ಲೊಂದು ನಮ್ಮ ವ್ಯೂವರ್ಸಿಗೂ ಅದು ಸ್ಪಷ್ಟತೆ ಸಿಕ್ಕಿಬಿಡ್ಲಿ. HLC ನೇಮಕ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಇಲ್ಲಿ ಪ್ರಾಬ್ಲಮ್ ಸೃಷ್ಟಿಯಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದು. ಒಳಗೆ ಏನಾಗಿದೆ ನನಗೆ ಗೊತ್ತಿಲ್ಲ, ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದು. HLC ನೇಮಕದ ಸಂದರ್ಭದಲ್ಲಿ ಅಧ್ಯಕ್ಷರು ನಾನು ಹೇಳಿದವರೇ ಆಗಬೇಕು, ನನ್ನ ಸೂಚನೆಯಂತೆಯೇ ಆಗಬೇಕು ಅನ್ನೋದಕ್ಕೆ ತೂಕನ ಅಥವಾ ಪ್ರೊಸೀಜರ್ ಪ್ರಕಾರ ನಡಿಬೇಕಾದ್ರು ನೀವು ಸದಸ್ಯರಾಗಿ ಇದ್ದವರಾಗಿರೋದ್ರಿಂದ ನಾವಲ್ಲಿ ಸದಸ್ಯರಾಗಿರೋದ್ರಿಂದ ನಿಯಮ ಏನು ಹೇಳ್ತದೆ ಅಂದರೆ ನಾವು ಈ ಥರ ಅವ್ರಿಗೆ ನೋಟಿಫಿಕೇಶನ್ ಮಾಡಿ ರಿಟೈರ್ಡ್ ಡಿಸ್ಟ್ರಿಕ್ಟ್ ಜಡ್ಜ್ಗಳನ್ನು KPSCಯಲ್ಲಿ ಲೀಗಲ್ ಹೆಡ್ಡನ್ನು ಮಾಡಬೇಕಂತ ಒಂದು ನೇಮಗಳೇನು ಮಾಡ್ಕೊಂಡೆ. ಅದು ಸರ್ಕಾರದಿಂದ ಬಂದಿರತಕ್ಕಂಥದ್ದು ಯಾವ ಥರ ನೇಮಕಾತಿ ಮಾಡ್ಕೋಬೇಕಂತ. ಆವಾಗ ನಮ್ಮಲ್ಲಿರ್ತಕ್ಕಂಥ ಸದಸ್ಯರನ್ನು ಕೆಲವರಿಗೆ ಒಂದು ಕಮಿಟಿ ಮಾಡಿ ಅವರಿಗೆ ಇಂಟ್ರ್ಯೂ ಮಾಡಿ ಆ ಇಂಟ್ರ್ಯೂದಲ್ಲಿ ಅವ್ರಿಗೆ ಒಂದು ಮಾರ್ಕ್ಸು ಅಥವಾ ಇನ್ಯಾವುದೋ ಮಾನದಂಡ ಇಟ್ಕೊಂಡು ಒಂದು ಇದ್ರ ಮ್ಯಾಗೆ ಅವರಿಗೆ ಲಿಸ್ಟ್ ಮಾಡಿ ಕೊಡ್ತಾರೆ ಸೆಕ್ರೆಟರಿಗೆ. ಸೊ ಇಂಟರ್ವ್ಯೂ ಮಾನದಂಡ ಆಗಿರುತ್ತೆ, ಅಲ್ಲಿ ಅಧ್ಯಕ್ಷರ ಸೂಚನೆ ಅಲ್ಲ. ಇಲ್ಲ, ಇಂಟ್ರ್ಯೂ ಬೇಕಲ್ಲ, ನನಗೆ ಚಂದ್ರಕಾಂತ್ ಅವರು ಬೇಕು, ನನಗೆ ಭವ್ಯ ಅವರು ಬೇಕು ಅಂತ ಹೇಳಿದಂಗೆ ಆಗ ನಾನು ಹೇಳಿದವ್ರಿಗೆ ಮಾಡಬೇಕಾಗಿತ್ತು ಅಂದ್ರೆ ಇಂಟರ್ವ್ಯೂ ಯಾಕೆ ಮಾಡಬೇಕು? ದೇರ್ ಇಸ್ ನೋ ಕ್ವಶನ್ ಆಫ್ ಇಂಟರ್ವ್ಯೂ. ಮತ್ತು ಈ ಉಳಿದ ಮಂದಿಗೆಲ್ಲ ಯಾಕೆ ಕರಿಬೇಕು? ಪಿಕ್ ಆ್ಯಂಡ್ ಚಾಯ್ಸ್ ಮಾಡಿ ಕೊಟ್ಬಿಡೋದು. ಅದು ಯಾವ ನಿಯಮಗಳಲ್ಲಿ ಆ ಥರ ನಮ್ಮ ಇದರಲ್ಲಿಲ್ಲ. ಇಂಟ್ರ್ಯೂ ಮಾಡಬೇಕು, ಅದಕ್ಕೇನೋ ಕ್ರೈಟೇರಿಯಾ ಮೇಂಟೈನ್ ಮಾಡ್ಕೋ, ಮಾರ್ಕ್ಸರ್ ಹಾಕ್ರಿ, ಗ್ರೇಡರ್ ಹಾಕ್ರಿ, ಏನಾರು ಹಾಕಿ ಅವರಿಗೆ ಕೊಟ್ಟರೆ ಅವ್ರ ಪ್ರೊಸೀಜರ್ ಪ್ರಕಾರ ಅವ್ರಿಗೆ ನೇಮಕಾತಿ ಆದೇಶ ಕೊಡ್ತಾರೆ. ಅದು ಪ್ರೊಸೆಸ್ ನಡೀತದೆ, ಕೆಲಸಗಳು ಆಗ್ತಾ ಇರ್ತವೆ. ಅಥವಾ ನಾನು ಒಬ್ಬ KPSC ಮೆಂಬರ್ ಆಗಿ ಈಗ ಆಗಿದ್ದೇನೆ. ವಿದ್ಯಾರ್ಥಿಗಳ ಹಿತಾಸಕ್ತಿ ಕಡೆ ನಾವು ಗಮನ ಜಾಸ್ತಿ ಹರಿಸ್ಬೇಕು. ಯಾಕಂದ್ರೆ ಒಂದು ಅಪ್ಲಿಕೇಶನ್ ಹಾಕಿ ವರ್ಷ 2 ವರ್ಷ 3 ವರ್ಷ ತನಕ ಅಭ್ಯರ್ಥಿಗಳು ಕಾಯಬಾರ್ದು. ಸೊ ಈಗ ನಾನು ಒಂದು ಸಲ ಅಲ್ಲಿ ಮೆಂಬರ್ ಇದ್ದಾಗ ಅಸಿಸ್ಟೆಂಟ್ ಇಂಜಿನಿಯರು ಜೂನಿಯರ್ ಇಂಜಿನಿಯರ್ಗಳನ್ನು ನೇಮಕಾತಿ ಮಾಡುವಾಗ ನಾನು ಸುರಳ್ಕರ್ ಇದ್ರು. ಅವಾಗ ನಾನು ಹೇಳಿದೆ ಅವರಿಗೆ, ನೋಡಿ ನೀವು KPSC ಒಂದು ಹೆಸರು ಉನ್ನತ ಮಟ್ಟಕ್ಕೆ ಏರ್ಬೇಕಾಯ್ತಂದ್ರೆ ಇಂಟ್ರ್ಯೂ ಆದ ಮರುದಿವ್ಸ ನೀವು ಲಿಸ್ಟ್ ಬಿಡುಗಡೆ ಮಾಡಬೇಕು. ಇಂಟ್ರ್ಯೂ ಮಾಡಿ 8 ತಿಂಗಳ 5 ತಿಂಗಳ 6 ತಿಂಗಳ ಯಾವುದೇ ಲಿಸ್ಟ್ ಇಟ್ಕೋಕೂಡ್ದು. ತಕ್ಷಣವೇ ನೀವು ಮಾಡ್ಬೇಕಂದ್ರೆ ಪಾಪ ಅವರು ತುಂಬ ಕಷ್ಟಪಟ್ಟು ಎಲ್ಲರಿಗೂ ವಿಶ್ವಾಸ ತೊಗೊಂಡು ಇಂಟ್ರ್ಯೂ ನೆಕ್ಸ್ಟ್ ಡೇನೇ ಒಂದು ರಿಸಲ್ಟ್ ಬಂತು. KPSCಯಲ್ಲಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಮಧ್ಯೆ ನಡೀತಾ ಇರುವಂಥ ಜಟಾಪಟಿ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಇಲ್ಲಿ ಅಧ್ಯಕ್ಷರ ವೈಯಕ್ತಿಕ ಹಿತಾಸಕ್ತಿ ಇದೆಲ್ಲದಕ್ಕೆ ಕಾರಣ ಅನ್ನೋ ವಾದವನ್ನು ಅಥವಾ ಆರೋಪವನ್ನು ಭವ್ಯ ಅವರು ಮಾಡಿದ್ರು. ನಾನು ಅವರನ್ನು ಇನ್ನಷ್ಟು ಮಾತನಾಡಿಸಬೇಕು. ಒಂದು ವಿಚಾರ ಭವ್ಯ ಅವರೇ, ಇಲ್ಲಿ ಅಧ್ಯಕ್ಷರ ಕಾರ್ಯವೈಖರಿಯ ಬಗ್ಗೆ ಪ್ರಾಬ್ಲಮ್ ಇದೆ ಅಥವಾ ಅವರ ವೈಯಕ್ತಿಕ ವಿಚಾರ ಇದಕ್ಕೆ ಕಾರಣ ಆಗಿರೋದು. ಬಟ್ 6 ಜನ ಸದಸ್ಯರು ಅವರ ಸಪೋರ್ಟಿಗೆ ನಿಂತಿದ್ದಾರೆ, ಅಂದರೆ ಮೆಜಾರಿಟಿ ಅವರ ಸೈಡಿಗೆ ನಿಂತಿದ್ದಾರೆ. ಏನು ಹೇಳ್ತೀರಿ ಇದಕ್ಕೆ? ಸರ್, ಇದು ಹೆಂಗಾಗಿದೆ ಅಂದರೆ ನನಗೂ ಅದೇ ಆಶ್ಚರ್ಯ ಆಗುತ್ತೆ. ಅದು ಯಾವ ರೀತಿ 6 ಜನ ಆ ಸೈಡ್ ಹೋಗಿದ್ದಾರೆ, 4 ಜನ ಈ ಸೈಡ್, ಅದು ನನಗೆ ಜೆನ್ಯೂನ್ ಆಗಿ ಗೊತ್ತಿಲ್ಲ.
ಆದರೆ ನನ್ನ ಗಮನಕ್ಕೆ ಬಂದಿದ್ದೇನೆಂದರೆ, ಈಗ ಯಾವುದೇ ಒಂದು ಆಯೋಗ ಅಥವಾ ಗೌರ್ಮೆಂಟಲ್ಲಿ ಯಾವುದೇ ಒಂದು ಕಮಿಟಿ ಆಗ್ಬೋದು, ಒಂದು ಕಮಿಷನ್ ಆಗ್ಬೋದು, ಅಥವಾ ನಮ್ಮ ಕ್ಯಾಬಿನೆಟೇ ತಗೊಳ್ಳಿ, ಇಟ್ಸ್ ಆಲ್ವೇಸ್ ವಿತ್ ಸೋಷಿಯಲ್ ಜಸ್ಟಿಸ್. ಪ್ರತಿಯೊಂದು ಕಮ್ಯುನಿಟಿನೂ ರೆಪ್ರೆಸೆಂಟ್ ಆಗೋ ರೀತಿಯಲ್ಲಿ ಅಪಾಯಿಂಟ್ ಆಗ್ತಾರೆ ಅಲ್ವಾ. ಈ ಹಿಂದೆ ಬೊಮ್ಮಾಯಿ ಸರ್ ಅವರ ಸರ್ಕಾರದಲ್ಲಿ ಮತ್ತು ಯಡಿಯೂರಪ್ಪ ಸರ್ ಸರ್ಕಾರದಲ್ಲಿ ಅಪಾಯಿಂಟ್ ಆಗಿರೋ ಮೆಜಾರಿಟಿ ಆ ಒಂದು ಗುಂಪಲ್ಲಿದ್ದಾರೆ. ಜೊತೆಗೆ 4 ಜನ, ಅದರಲ್ಲಿ 6 ಜನದಲ್ಲಿ 4 ಜನ ಒಂದೇ ಕಮ್ಯುನಿಟಿಯವರು ಸೇರಿದ್ದಾರೆ, ಲಿಂಗಾಯತರು. ಈ ಗ್ರೂಪಿಸಮ್ ಯಾವಾಗ ಆಗುತ್ತೆ ಸರ್? ಈ ರೀತಿ ಒಂದು ಸಮುದಾಯ ಜಾಸ್ತಿ, ಅದು ಯಾವ ಸಮುದಾಯ ಅಂತ ನಾನು ಆ ಸಮುದಾಯದ ವಿರುದ್ಧ ಈ ಸಮುದಾಯದ ವಿರುದ್ಧ ಅಂತ ಹೇಳ್ತಿಲ್ಲ, ಆ ರೀತಿ ಏನಾದರೂ ಒಂದು ಗ್ರೂಪಿಸಮ್ ಆಗಿದೆಯಾ ಏನು ಅಂತ ನನಗೆ ಗೊತ್ತಿಲ್ಲ. ಒಟ್ಟಿನೊಳಗೆ ಅವರು ಅಪಾಯಿಂಟ್ ಆಗಿದ್ದು ಯಡಿಯೂರಪ್ಪ ಸರ್ ಅವರು ಅಪಾಯಿಂಟ್ ಮಾಡಿರೋದು, ಶಿವಶಂಕರಪ್ಪ ಸಾಹುಕಾರ್ ಸರ್ನ, ಮತ್ತು ಹಲವಾರು ಮೆಂಬರ್ಸ್ನು ಕೂಡ ಬೊಮ್ಮಾಯಿ ಸರ್ ಅವರು ಅಪಾಯಿಂಟ್ ಮಾಡಿರೋರು ಆ ಗುಂಪಲ್ಲಿ ಇರೋರವರು. ಸೊ ಯಾವ ರೀತಿ ಅವ್ರು ಗುಂಪು ಮಾಡ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ಅವರಿಗೆ ಏನು ಇದರಿಂದ ಅಡ್ವಾಂಟೇಜ್ ನನಗೆ ಗೊತ್ತಿಲ್ವ, ಅಥವಾ ಅವರೇನು ಚೇರ್ಪರ್ಸನ್ ಇರೋ ಸೈಡೇ ಇರಬೇಕು ನಾವು ಅಂತ ಯೋಚನೆ ಮಾಡಿದಾರ? ಮೋರಲಿ ಯಾವ್ದು ಕರೆಕ್ಟು, ಲೀಗಲಿ ಯಾವ್ದು ಕರೆಕ್ಟು, ಅದನ್ನು ಯೋಚನೆ ಮಾಡಬೇಕಿತ್ತು ಅವರು. ಆ ಮೆಂಬರ್ಸು ಕೂಡ ಅವರು ಏನು ಯೋಚನೆ ಮಾಡ್ಕೊಂಡು ಆ ಸೈಡ್ ಇದ್ದಾರೆ ನನಗೆ ಗೊತ್ತಿಲ್ಲ. ಐ ವುಡ್ ರಿಯಲಿ ರಿಕ್ವೆಸ್ಟ್ ದೆಮ್, ದಯವಿಟ್ಟು ಸ್ಟೂಡೆಂಟ್ಸ್ ಪರವಾಗಿ, ನ್ಯಾಯದ ಪರವಾಗಿ ನಿಂತ್ಕೊಳ್ಳಿ. ಒಂದೇ ಒಂದು ನಿಮ್ಮ ಚಾನೆಲ್ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಸರ್, ಈ ಮೆಂಬರ್ಸ್ಗೆ ದಯವಿಟ್ಟು ಒಂದಿನ ಎಲ್ಲರೂ ಒಂದು ನಿಮ್ಮ ಆಯೋಗ ಒಂದು ಟ್ರಿಪ್ ಥರನೋ ಏನಾದ್ರು ಮಾಡಿಕೊಂಡು ಈ ವಿಜಯನಗರ, ಇಲ್ಲೇ ಬೆಂಗಳೂರಲ್ಲಿ ಗೋವಿಂದರಾಜ್ ನಗರದಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಓದ್ಕೊಂಡು ಕೂತಿರ್ತಾರೆ ಸರ್, ಲೈಬ್ರರಿಗಳು, ಅಲ್ಲಿ ಹೋಗಿ ಅವರ ಸ್ಥಿತಿ ನೋಡಲಿ ಸರ್. ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡ್ತಾರೆ, ಹಾಸ್ಟೆಲ್ಗೆ ದುಡ್ಡಿಲ್ಲ ಸರ್, 24 hours ಲೈಬ್ರರಿ ತೊಗೊಂಡ್ಬಿಡ್ತಾರೆ, ಅಲ್ಲೇ ನಿದ್ದೆ ಮಾಡ್ತಾರೆ, ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡ್ತಾರೆ, ವಾಟ್ಸಪ್ ಗ್ರೂಪ್ಗಳು ಮಾಡ್ಕೊಂಡಿದ್ದಾರೆ, ಫ್ರೀಯಾಗಿ ಊಟ ಸಿಕ್ಕಿದ್ರೆ ಒಬ್ರಿಗೊಬ್ರು ಲೊಕೇಶನ್ ಕಳಿಸ್ಕೋತಾರೆ. ವಿನಾಯಕ ಊಟದ ಬಳಗ ಅಂತಿದೆ, ಒಂದು 3-4 ಅನ್ನ ಹಾಕು, ಇದು ಅವರ ವಾಟ್ಸಪ್ ಗ್ರೂಪ್ ಹೆಸರುಗಳು. ಇದೆಲ್ಲ ನಾನು ನೋಡಿದ್ದೀನಿ ಸರ್. ವಿಜಯನಗರ ಗೋವಿಂದರಾಜ್ ನಗರ ಇಸ್ ಬೆಟರ್. ಧಾರವಾಡ ಬಿಜಾಪುರ ಇದೆ ಸರ್, ಅದೊಂದು ಹಬ್ಬು. ಈಗ ವಿಜಯನಗರ ಗೋವಿಂದರಾಜ್ ನಗರ ಥರ ಅಲ್ಲೊಂದು ಹಬ್ಬು. ಅಲ್ಲಿ ಹೋದ್ರಂತೂ ಕಣ್ಣಲ್ಲಿ ನೀರು ಬರುತ್ತೆ ಸರ್. ಆ ಸ್ಟೂಡೆಂಟ್ಸ್ ಗತಿ ನೋಡಿದ್ರೆ, ಆ ಸ್ಟೂಡೆಂಟ್ಸ್ ಇರುವಂತಹ ಸ್ಥಿತಿ ನೋಡಿದ್ರೆ, ನಮ್ಮ ರಾಜ್ಯದ ಯುವ ಜನತೆ ಎಲ್ಲ ಓದಿರುವಂಥ ಮಕ್ಕಳು, ಅವು ಹೆಣ್ಮಕ್ಳು ಗಂಡು ಮಕ್ಕಳು ಸರ್. ಇಲ್ಲೇ ವಿಜಯನಗರದಲ್ಲೇನೆ ಬೆಳಗ್ಗೆ 4 ಗಂಟೆಗೆ ಬಂದು ಕ್ಯೂ ಅಲ್ಲಿ ನಿಂತ್ಕೋತಾರೆ ಲೈಬ್ರರಿಗೆ, ಹೆಣ್ಮಕ್ಳು. ಯಾಕೆಂದರೆ ಅವ್ರ ಪಾಪ ರೂಮ್ ತಗೊಳ್ಳೇಬೇಕು. ಆದರೆ ಗೌರ್ಮೆಂಟ್ ಲೈಬ್ರರಿ, ಅವರು ಪ್ರೈವೇಟ್ ಲೈಬ್ರರಿ ಅಫೋರ್ಡ್ ಮಾಡೋಕ್ಕಾಗಲ್ಲ. ಗೌರ್ಮೆಂಟ್ ಲೈಬ್ರರಿ ಓಪನ್ ಆಗೋದು 8 ಗಂಟೆ, ಸೀಟ್ ಸಿಗಲ್ಲ ಅಂತ ಬೆಳಗ್ಗೆ 4 ಗಂಟೆಗೆ ಹೆಣ್ಮಕ್ಳು ಬಂದು ಕ್ಯೂ ಅಲ್ಲಿ ನಿಂತ್ಕೋತಾರೆ ಸರ್. ಪರಿಶ್ರಮ ಇವ್ರಿಗೆ ಅರ್ಥ ಆಗ್ಲಿ ಅಂತ ಮೆಂಬರ್ಸ್ ಯಾರ್ಯಾರು ಇವತ್ತು ಶಿವಶಂಕರಪ್ಪ ಸಾಹುಕಾರ್ ಸರ್ ಜೊತೆ ಇದೀರಿ, ದಯವಿಟ್ಟು ಒಂದು ಟ್ರಿಪ್ ಮಾಡಿ ಹೋಗಿ ನೀವು ಯಾರ ವಿರುದ್ಧ ನಿಂತಿದ್ದೀರಾ ಅಂತ ನೋಡಿ. ಆ ಮಕ್ಕಳು ದಿನೇಶ್ ಗುಂಡೂರಾವ್ ಮಾತನಾಡಿದ್ದಾರೆ, ಕಾಣಲ್ವಾ ನೋಡಿ. ಸಚಿವ ದಿನೇಶ್ ಗುಂಡೂರಾವ್ ಈ ಇಶ್ಯೂಗೆ ಸಂಬಂಧಿಸಿದಂತೆ ಮಾತನಾಡಿದ್ದಾರೆ, ನೋಡೋಣ. ನೋಡಿ, KPSC ಬಗ್ಗೆ ನಾವು ಹಿಂದಿನ ಸರ್ಕಾರದಲ್ಲಿ, ನಮ್ಮ ಸರ್ಕಾರ ಇದ್ದಾಗಲೇ ಸುಧಾರಣೆ ಆಗಬೇಕು ಅಂತ ನಾವೆಲ್ಲ ಅವಾಗೆಲ್ಲ ಪ್ರಯತ್ನಗಳು ಮಾಡಿದ್ದು. ಅವಾಗಲೂ ಕೂಡ ಈ ಕಾನೂನಿನ ಅಡಚಣೆಗಳು, ತೊಡಕುಗಳೆಲ್ಲ ಬಂತು. ಖಂಡಿತವಾಗಿಯೂ ಅದು ಒಳ್ಳೆಯದಲ್ಲ. ಯಾಕಂದರೆ ನಮ್ಮ ರೆಕ್ರೂಟ್ಮೆಂಟ್ ವ್ಯವಸ್ಥೆ ಇರುವಂಥದ್ದು KPSC ಮುಖಾಂತರ. ಅದು ಸರಿಯಾಗಿ ನಡೆದೇ ಹೋದರೆ ಖಂಡಿತವಾಗಿ ನಮ್ಮ ಯುವಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಅನೇಕ ಸಂದರ್ಭಗಳಲ್ಲಿ ಒಂದು ಎಕ್ಸಾಮಿನೇಷನ್ಸ್ನ ಸರಿಯಾಗಿ ಮಾಡದೇ ಇರುವಂಥದ್ದು, ಇನ್ನೊಂದು ಈ KPSC, ಈ ಎರಡು ನಮಗೆ ತುಂಬ ತೊಂದರೆ ಆಗೋಗಿದೆ. ಇದನ್ನು ಸರಿಪಡಿಸಬೇಕು. ನಾನು ಕೂಡ ಮುಖ್ಯಮಂತ್ರಿ ಜೊತೆ ಮಾತಾಡ್ತೀನಿ. ಖಂಡಿತ ಇದು ಅವ್ರು, ಯಾಕಂದರೆ ಅದೊಂದು ಸ್ವಾಯತ್ತತೆ ಸಂಸ್ಥೆ. ಅದು ನಾವು ಹಿಂದೆ ಎಲ್ಲ ಕಾನೂನುಗಳು ಮಾಡೋಕ್ಕೆ ಹೋದಾಗ ನಿಮ್ಗೆ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿ ನಮ್ಮ ಸರ್ಕಾರ ಇದ್ದಾಗ ನಾವು ಪ್ರಯತ್ನ ಮಾಡಿದ್ದು, ನಿಮಗೆಲ್ಲ ಗೊತ್ತಿರ್ಬೋದು. ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ. ಈಗ ಇದ್ರ ಬಗ್ಗೆ ಮರು ಆಲೋಚನೆ ಮಾಡಿ ಯಾವ ರೀತಿಯಾಗಿ ಇದನ್ನು ಸರಿಪಡಿಸಬೇಕು, ಇದ್ರ ಬಗ್ಗೆ ಖಂಡಿತ ನಮ್ಮ ಸರ್ಕಾರ ಕ್ರಮ ತಗೊಳ್ಬೇಕಾಗುತ್ತೆ. ದಿನೇಶ್ ಗುಂಡೂರಾವ್ ಅವರು ಮಾತನಾಡಿದ್ದನ್ನು ನೋಡಿದ್ರಿ. ನಾನು ನಿಮ್ಮನ್ನು ಕೇಳಬೇಕು ಸರ್, ಒಂದು ಸ್ವಾಯತ್ತ ಸಂಸ್ಥೆ ಅನ್ನೋದನ್ನು ಪದೇ ಪದೇ ನಾವು ಹೇಳ್ತಾ ಬರ್ತೀವಿ. ನೇಮಕಾತಿಯ ಸಂದರ್ಭದಲ್ಲಿ ರಾಜಕೀಯವಾಗಿ ನೇಮಕಾತಿಗಳನ್ನು ಮಾಡೋದಕ್ಕಾಗತ್ತೆ ಅಂತಾದರೆ, ಸಮಸ್ಯೆಯಾದಾಗ ಸರ್ಕಾರ ಇಂಟರ್ಫಿಯರೆನ್ಸ್ ಮಾಡೋದಕ್ಕಾಗಲ್ವಾ? ಇಲ್ಲಿ ಪ್ರಾಬ್ಲಮ್ ಇದೆ. ಸಮಸ್ಯೆ ಏನಾಗ್ತಿದೆ ಅಂತ ಹೇಳಿದ್ರು, ಯಾರ್ದೋ ವೈಯಕ್ತಿಕ ಹಿತಾಸಕ್ತಿಗೆ ಸಂಸ್ಥೆ ಬಲಿ ಆಗ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಯಾಕೆ ಸರ್ಕಾರ ಇಂಟರ್ಫಿಯರ್ ಆಗಬಾರ್ದು? ಈ ಲೋಕಸೇವಾ ಆಯೋಗ ಒಂದು ಸ್ವಾಯತ್ತತಾ ಸಂಸ್ಥೆ, ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ನಾವು ಹೇಳ್ತೀವಿ. ಅದಕ್ಕೆ ಸಂಪೂರ್ಣ ಸ್ವಾಯತ್ತತೆ ಇದೆ. ಸರ್ಕಾರ ಹಸ್ತಕ್ಷೇಪ ಮಾಡಬಾರ್ದು ಅಂತ ತಿಳ್ಕೊಂಡೇ ಸಂವಿಧಾನದಲ್ಲಿ ಅದಕ್ಕೆ ಇಂಡಿಪೆಂಡೆಂಟನ್ನು ಕೊಟ್ಟಿದೆ. ಆದಾಗೂ ಸಹ ನಿಯಮಗಳನ್ನು ರೂಪಣೆ ಮಾಡ್ತಕ್ಕಂಥದ್ದು ಲೆಜಿಸ್ಲೇಚರ್. ಸ್ವಾಯತ್ತತೆ ಸಂಸ್ಥೆ ಇದ್ದರೂ ಕಾನೂನಿನ ಹೊರಗಿಟ್ಟು ಕೆಲಸ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಅಲ್ಲಿ ಏನೇ ಮಾತಾಡಬೇಕಾದ್ರೂ ಪೇಪರ್ ಮಾತಾಡಬೇಕು.
ಮನುಷ್ಯ ಮಾತಾಡಂಗಿಲ್ಲ. ಯಾಕಂದ್ರೆ ನಿಯಮಾವಳಿ ಅಲ್ಲ, ಅನುಸಾರ ಅಧ್ಯಕ್ಷರ ನೇಮಕ ಮಾಡುವಾಗ ನಾನು ಜಾತಿ ಗೀತಿ ಎಲ್ಲ ನೋಡ್ಕೊಂಡು ನೇಮಕ ಮಾಡ್ತೀನಿ, ನನಗೆ ಬೇಕಾದವ್ರ ನೇಮಕ ಮಾಡ್ಕೊಳ್ತೀನಿ ಅಂತಾದ್ರೆ ಸಮಸ್ಯೆ ಆದಾಗ ಇಂಟರ್ಫಿಯರ್ ಆಗೋದಕ್ಕೂ ಸಹ ಆಗಬೇಕಲ್ವಾ? ಇದು ಒಂದು ಡಿಬೇಟೇಬಲ್ ಇಶ್ಯೂ ತಾವು ಹೇಳ್ದಂಗೆ. ಯಾಕಂದ್ರೆ ಸಂವಿಧಾನದಲ್ಲಿ ಏನಾಗಿದೆ ಅಂದರೆ ಮುಖ್ಯಮಂತ್ರಿ ವಿವೇಚನೆಗೆ ಮತ್ತು ಅಲ್ಲಿನ ಸಚಿವ ಸಂಪುಟದ ವಿವೇಚನೆಗೆ ನೇಮಕಾತಿ ಮಾಡುವ ಅಧಿಕಾರವನ್ನು ಕೊಟ್ಟಿದೆ. ಸೊ ಅದಕ್ಕಂತೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಇದ್ದಾಗ ಒಂದು ಓಟ ಕಮಿಟಿ ಅಂತ ಮಾಡ್ತಾರೆ. ಆ ಓಟ ಕಮಿಟಿ ರಿಕಮೆಂಡ್ ಮಾಡಿದೆ ಸರ್ಚ್ ಕಮಿಟಿ ಮಾಡ್ಕೇಸಿಂದ ಸದಸ್ಯರನ್ನು ನೇಮಕಾತಿ ಮಾಡಬೇಕು ಅಂತ. ಅದು ಸರ್ಕಾರ ಒಪ್ಕೊಂಡಿಲ್ಲ. ಸೊ ಅದಕ್ಕಿಂತ ಮುಖ್ಯವಾಗಿ ಆ ಓಟ ಕಮಿಟಿಯಲ್ಲಿ ಇನ್ನೊಂದು ಏನು ಹೇಳಿದೆ ಅಂದರೆ ಚೇರ್ಮನ್ ಮಾಡಬೇಕಾದ್ರೆ ಸೀನಿಯರ್ ಮೋಸ್ಟ್ ಮೆಂಬರನ್ನು ಮಾತ್ರ ಚೇರ್ಮನ್ ಮಾಡಬೇಕು ಅಂತ ಹೇಳಿದ್ದಾರೆ. ಆ ಸ್ಟೇಟ್ಮೆಂಟನ್ನು ಕುಮಾರ್ ಜಡ್ಜ್ಮೆಂಟಿನಲ್ಲಿ ಕೋಟ್ ಮಾಡಿದ್ದಾರೆ, ಜಡ್ಜ್ಮೆಂಟ್ ಪಾರ್ಟ್ನಲ್ಲಿ. ಸೊ ಅದನ್ನೆಲ್ಲ ವೈಲೇಷನ್ ಮಾಡ್ತಕ್ಕಂಥದ್ದು ಇವತ್ತು ಸರ್ಕಾರ ವಿವೇಚನೆಗೆ ಬಿಟ್ಟುದಂತ ನಾನು ಹೇಳಿನಿ. ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಅದು ಅವರ ಅಧಿಕಾರ, ಪರಮಾಧಿಕಾರ, ಸರ್ಕಾರದ ಪರಮಾಧಿಕಾರ. ಆದಾಗೂ ಸಹ ಇವತ್ತು ಸುಪ್ರೀಂ ಕೋರ್ಟು ಅದನ್ನು ಅಪೀಲ್ಡ್ ಮಾಡಿದೆ ಕುಮಾರ್ ಜಡ್ಜ್ಮೆಂಟ್. ಸೊ ಹೀಗಾಗಿ ಆ ನಿಯಮಗಳ ಅನುಸಾರವಾಗಿ ಯಾಕೆ ಅದನ್ನು ಹೇಳಿದರು ಸೀನಿಯರ್ ಮೋಸ್ಟ್ ಅಂದರೆ ಅವರು ಕೆಲಸ ಮಾಡ್ಕೊಂಡು ಬಂದು ಅನುಭವ ಇರ್ತದೆ ಅವರಿಗೆ. ಅನುಭವದಿಂದ ಅವಾಂತರಗಳಾಗೋದಿಲ್ಲ. ಎಕ್ಸ್ಪೀರಿಯನ್ಸ್ ಟೀಚರ್ಸ್ ದಿ ಅನ್ಸ್ಕಿಲ್ಡ್. ಅನುಭವ ಕುಶಲತೆ ಇರಲಾರ್ದವನಿಗೂ ಕಲಿಸ್ತದೆ. ಸೊ ಹೀಗಾಗಿ ಅದನ್ನು ಆಗಬೇಕು ಅಂತ ನ್ಯಾಯಾಲಯ ಹೇಳಿತ್ತು. ಭವ್ಯ ಅವರೇ, ನಾನು ದಿನೇಶ್ ಗುಂಡೂರಾವ್ ಅವರು ಮಾತನಾಡಿದ್ದನ್ನು ನೋಡಿದರೆ ಸ್ವಾಯತ್ತ ಸಂಸ್ಥೆ ನಾನು ಒಪ್ತೀನಿ, ಬಟ್ ಸಮಸ್ಯೆಗಳಾಗ್ತಿದೆ, ಅದರಿಂದಾಗಿ ಯಾರೋ ಸಫರ್ ಆಗ್ತಿದ್ದಾರೆ ಅಂತಂದರೆ ಸರ್ಕಾರ ಇಂಟರ್ಫಿಯರೆನ್ಸ್ ಮಾಡಬಹುದಾ? ಮಾಡೋದಕ್ಕೆ ಅವಕಾಶ ಇದೆ, ಮಾಡಿದರೆ ಏನು ಅಂತ ಪ್ರಶ್ನೆ. ಸರ್, ಸರ್ಕಾರ ಇಂಟರ್ಫಿಯರೆನ್ಸ್ ಅಂದರೆ ಸರ್ ಅವರನ್ನು ಅದೇನು ಕಾನ್ಸ್ಟಿಟ್ಯೂಷನಲ್ ಬಾಡಿ ಇದೆ ಅವರನ್ನು ತೆಗಿಯೋಕ್ಕಾಗೋದು ಪ್ರೆಸಿಡೆಂಟ್ ಕೈಯಲ್ಲಿ ಅಷ್ಟೇ. ಸೊ ಗವರ್ನರ್ ಪ್ರೆಸಿಡೆಂಟಿಗೆ ಬರೀಬೇಕು, ಪ್ರೆಸಿಡೆಂಟ್ ತೆಗಿಬೇಕು. ಅದೇ ಕಾರಣಕ್ಕೆ ಸೆಕ್ರೆಟರಿ ಅವರು ಈಗ ಚೀಫ್ ಸೆಕ್ರೆಟರಿಗೆ ಲೆಟರ್ ಬರೆದಿದ್ದಾರೆ, ಗವರ್ನರ್ಗೆ ಒಂದು ಲೆಟರ್ ಬರೀರಿ ಇವ್ರನ್ನ ತೆಗೆದು ಹಾಕ್ಸಿ ಅಂತ. ಯಾಕೆಂದರೆ ಇವರಿಗೆ ಅವ್ರು ಹೇಳ್ತಿರೋದು ಅರ್ಥ ಆಗ್ತಿಲ್ಲ, ಏನು ಸರಿ ಏನು ತಪ್ಪು ಲಾ ಪ್ರಕಾರ ಏನು ಮಾಡ್ತಿಲ್ಲ ಅನ್ನುವಂತಹ ಒಂದು ಆರೋಪನ ಸೆಕ್ರೆಟ್ರಿನೇ ಬರೆದಿದ್ದಾರೆ. ನಾವು ಹಲವಾರು ಬಾರಿ ನಾನು CMನ ಮೀಟ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಇದ್ರ ಬಗ್ಗೆ. ನಮ್ಮ ಮುಂದೆನೇ CM ಸರ್ ಮಾತಾಡಿದ್ದಾರೆ ಅಧ್ಯಕ್ಷರ ಹತ್ರ, ಯಾಕೆ ಹೀಗೆ ಮಾಡ್ತಿದ್ದೀರಾ ಏನಿದೆ ಅಂತ. ಅವರೊಂಥರ ಹಠ ಮಾಡೋ ಥರ, ನಾವು ಯಾವುದು ಸೈನ್ ಮಾಡೋಕ್ಕಿಲ್ಲ ಅಂದರೆ ವೀಟೋ ಮಾಡಿದಾಗ ಯಾರು ಏನೂ ಮಾಡೋಕ್ಕಾಗಲ್ಲ. ಅವರು ಫೈಲ್ ಅವ್ರ ಟೇಬಲ್ ಮೇಲೆ ಹಿಂಗೆ ಜೋಡಿಸಿದ್ದಾರೆ ಸರ್. ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ನಾನು ಇದುವರೆಗೂ ಅವರು ಚೇರ್ಪರ್ಸನ್ನ ಮೀಟ್ ಮಾಡಿರಲಿಲ್ಲ, ಒಂದೇ ಸಲ 2 ಸಲ ಮೀಟ್ ಮಾಡಿದ್ದೀನಿ. ಫಸ್ಟ್ ಟೈಮ್ ಹೋದಾಗ ಅವರೇ ಹೇಳಿದ್ರು, ನೋಡಿ ನಮ್ಮ ಬಗ್ಗೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ, ಹೋರಾಟ ಎಲ್ಲ ಮಾಡಿದ್ರಿ, ಆದರೆ ನೋಡಿ ಇಷ್ಟು ಫೈಲು ಸೈನ್ ಮಾಡ್ತೀನಮ್ಮ, ಗೌರ್ಮೆಂಟಿಂದ ಕ್ಲಾರಿಫಿಕೇಶನ್ ಬರಲಿ ಅಂದರು. ಗ್ರೂಪ್ ಬಿ ಇಂಟರ್ವ್ಯೂ ಬೇಡ ಅಂತ C&R ರೂಲ್ಸಲ್ಲಿ ಇರೋವಾಗ ಇನ್ನೇನು ಸರ್ ಕ್ಲಾರಿಫಿಕೇಶನ್, ಸೈನ್ ಮಾಡಿ, ಅವ್ರು ಒಪ್ಪಿಗೆ ತಗೊಳ್ಳಿ, ನಾನು ಸೈನ್ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ಹೋದಾಗ ಎಲ್ಲ ನಾನೇನು ಹೇಳಿಲ್ಲ ಅಂದರು. ಸೊ ಅವ್ರು ಏನು ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ, ಇಲ್ಲಿ ಫೈಲ್ಗಳು ಇಟ್ಕೊಂಡು ತೋರಿಸೋದು ಸುಲಭ ಸರ್, ಅದರಿಂದ ಎಷ್ಟು ಸಾವಿರಾರು ಸ್ಟೂಡೆಂಟ್ಸ್ ಜೀವನ ಹಾಳಾಗ್ತಿದೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಿಲ್ಲ. ಎಸ್ ಭವ್ಯ ಅವರೇ, ಥ್ಯಾಂಕ್ ಯು, ತಮಗೂ ಕೂಡ ಧನ್ಯವಾದ ಸರ್. ಒಟ್ಟಿನಲ್ಲಿ ಸಂಸ್ಥೆಯ ಬಗ್ಗೆ ಗಂಭೀರ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇರೋದು. ಒಂದಿಷ್ಟು ಆರೋಪಗಳನ್ನು ನೋಡಿದ್ರಿ ನೀವು. ವೈಯಕ್ತಿಕ ಹಿತಾಸಕ್ತಿಗೆ KPSCಯಲ್ಲಿ ಪರಿಸ್ಥಿತಿ ಬೇರೆ ರೀತಿಯಲ್ಲಾಗಿದೆ ಅಂತ. ಸರ್ಕಾರ ಇಂಟರ್ಫಿಯರ್ ಆಗೋದಕ್ಕಾಗತ್ತಾ? ಕಾನೂನು ಪ್ರಕಾರ ಏನು ಮಾಡಬಹುದು? ಯೋಚನೆ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಈ ಹೊತ್ತಲ್ಲಿ ಆ ಸರ್ಕಾರ ಏನು ಮಾಡುತ್ತೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.